ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಈ ವ್ಲಾಗಲ್ಲಿ ನಾನು ನಂದು ಜ್ಯುವೆಲರಿ ಕಲೆಕ್ಷನ್ಸ್ಗಳನ್ನೆಲ್ಲ ತೋರಿಸ್ತಿದ್ದೀನಿ. ಆಕ್ಸೆಸರೀಸ್, ಆರ್ಟಿಫಿಷಿಯಲ್ ಜ್ಯುವೆಲರೀಸ್, ಗೋಲ್ಡ್ ಎಲ್ಲ ಯಾವುದೂ. ಫಸ್ಟ್ ವ್ಲಾಗಲ್ಲಿ ಅಂದರೆ ಪಾರ್ಟ್ 1ನಲ್ಲಿ ನಾನು ಇಯರಿಂಗ್ ಕಲೆಕ್ಷನ್ಸ್ಗಳನ್ನು ತೋರಿಸಿದ್ದೀನಿ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತ ಆಗಿದ್ದರೆ ಹೋಗ್ಬಿಟ್ಟು ನೋಡಿ ಬನ್ನಿ. ಫಸ್ಟ್ ಜ್ಯುವೆಲರಿ ಕಲೆಕ್ಷನ್ಸಲ್ಲಿ ಇದನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದೆ. ಇದು ಒಂದು ಚೆನ್ನಾಗಿದೆ ಈ ಹಾರ, ಲೈಕ್ ಚೋಕರ್. ಇದು ಬೀಡ್ಸ್ ಬಂದಿದೆ ಫುಲ್ಲು. ಇನ್ ಬಿಟ್ವೀನಲ್ಲಿ ಪಿಂಕ್ ಕಲರ್ದು ಒಂದು ಸ್ಟೋನ್ ಇದೆ. ತುಂಬಾ ಚೆನ್ನಾಗಿದೆ ಇದು. ಇದ್ರ ಫಿನಿಶಿಂಗು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಸ್ಯಾರಿ ಜೊತೆಗೆ ವೇರ್ ಮಾಡೋಕ್ಕೆ ಚೆನ್ನಾಗಿ ತೋರುತ್ತೆ. ಇದ್ರ ಜೊತೆಗೆ 2 ಸಣ್ಣ ಇಯರಿಂಗ್ ಕೂಡ ಬಂದಿದೆ. ಇದ್ರ ಇಯರಿಂಗ್ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ ಇದು. ಈ ಸೆಟ್ ಲೆಸ್ ದ್ಯಾನ್ 200 ರುಪೀಸ್ ಸಮಥಿಂಗ್ ಒಂದು ಇತ್ತು. ನಾನು ಪರ್ಚೇಸ್ ಮಾಡಬೇಕಿದ್ರೆ ನಾನು ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಹೋಗಿ ಚೆಕ್ಔಟ್ ಮಾಡಿ. ಇಷ್ಟ ಆಗಿದೆ ತಗೊಳ್ಳಿ, ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಸೆಟ್ ಬಂದುಬಿಟ್ಟು ಇದೊಂಥರ ಫುಲ್ ಸೆಟ್ ಬಂದಿದೆ, ಲೈಕ್ ಆಕ್ಸಿಡೈಸ್ಡ್ ಟೈಪಲ್ಲಿ. ಇದು ಕೂಡ ಸಣ್ಣದು ಒಂದು ಚೋಕರ್ ಆಗಿದೆ. ಈ ಥರ ಬರುತ್ತೆ ಚೋಕರ್. ಈ ಚೋಕರ್, ಇದು ಚೋಕರ್ ಜೊತೆಗೆ ನಮಗೆ ಇಯರಿಂಗ್ ಬರುತ್ತೆ, ಸಣ್ಣ ಸಣ್ಣ ಇಯರಿಂಗ್ ಬರುತ್ತೆ. ಚೆನ್ನಾಗಿದೆ ಇದು. ರೌಂಡಲ್ಲಿ ಸಿಲ್ವರ್ ಇಯರಿಂಗ್ ಆ್ಯಂಡ್ ಚೋಕರ್ ಇದೆಯಲ್ಲ, ಯಾವುದೇ ಔಟ್ಫಿಟ್ಟಿಗೂ ಆಗಿರಲಿ ಅಥವಾ ಸಾರಿ ಕೂಡ ಆಗಿರಲಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಒಂದು ನೋಸ್ ಪಿನ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ. ನೋಸ್ ಪಿನ್ನು ತುಂಬಾ ಚೆನ್ನಾಗಿದೆ ನೋಡಿ. ಇದನ್ನು ನಾನು ಮೀಶೋದಿಂದನೇ ತೊಗೊಂಡಿರೋದು ಅನಿಸುತ್ತೆ. ಮೀಶೋನ ಫ್ಲಿಪ್ಕಾರ್ಟು ಸರಿಯಾಗಿ ನೆನಪಿಲ್ಲ. ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಇದೊಂದು ಆಕ್ಸಿಡೈಸ್ಡ್ ರಿಂಗ್ ಕೊಟ್ಟಿದ್ದಾರೆ. ರಿಂಗ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದನ್ನು ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. 2 ಸೆಟ್ ಆಯಿತು. ನೆಕ್ಸ್ಟ್ ಥರ್ಡ್ ಬಂದುಬಿಟ್ಟು ನಾನು ಇದನ್ನು ಮೀಶೋದಿಂದನೇ ಪರ್ಚೇಸ್ ಮಾಡಿದ್ದೆ. ಇದೊಂದು ನೆಕ್ಲೆಸ್ ಸೆಟ್ಟು. ಬಟ್ ಇದು ಸೆಟ್ಟಲ್ಲಿ ಇದೆಯಲ್ಲ, 2 ಚೈನ್ ಬರುತ್ತೆ, ಲಾಂಗ್ ಚೈನ್ ಮತ್ತು ಶಾರ್ಟ್ ಚೈನ್ ಅಂತ ಹೇಳ್ಕೊಂಡು. ಲಾಂಗ್ ಚೈನ್ ಇರೋದು ಬಂದು ನನ್ನ ಜೊತೆ ಕಟ್ಟಾಗಿದೆ. ಅದಿಲ್ಲಿ ಹೀಗೆ ಬ್ರೋಕ್ ಆಗಿತ್ತು, ಸೊ ಅದನ್ನ ತೋರ್ಸೋಕ್ಕಾಗಲ್ಲ, ಅದು ಹೋಗಿದೆ. ಇದು ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ಸ್ ಬಂದು ತುಂಬ ಚೆಂದ ಬಂದಿದೆ ಹಾರ. ಇದು ಇವಾಗ ಶಾರ್ಟ್ ನೆಕ್ಲೆಸ್, ಇದ್ರ ಜೊತೆಗೆ ಲಾಂಗ್ ನೆಕ್ಲೆಸ್ಸು ಬಂದಿರುತ್ತೆ, ಇದೇ ಥರ ಬಂದಿರುತ್ತೆ. ಅದು ನನ್ನ ಜೊತೆ ಕಟ್ಟಾಗಿ ಹೋಯಿತು ಹೇಳಿದ್ನಲ್ಲ, ಹಾಗೆ. ಇದ್ರದ್ದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇದು ಒಂಥರ ಗೋಲ್ಡ್ ಲುಕ್ ಕೊಡಲ್ಲ, ಬಟ್ ಆರ್ಟಿಫಿಷಿಯಲ್ ಅಂತಲೇ ಅನಿಸುತ್ತೆ, ಬಟ್ ಇಟ್ ಈಸ್ ವೆರಿ ನೈಸ್ ಆಯಿತಾ. ಇದು ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೂ 2 ಇಯರಿಂಗ್ಸ್ ಬರುತ್ತೆ, ಸೇಮ್ ಆ್ಯಸ್ ಇಲ್ಲಿ ಪೆಂಡೆಂಟ್ ಇದೆಯಲ್ಲ ಸರದ್ದು, ಇದೇ ಡಿಸೈನಲ್ಲಿ 2 ಇಯರಿಂಗ್ಸ್ ಕೂಡ ಕೊಟ್ಟಿರ್ತಾರೆ. ಇದಕ್ಕೂ ಕೆಳಗಡೆಯಿಂದ ವೈಟ್ ಬೀಡ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ತೋರುತ್ತಿದ್ದು ನೋಡ್ಬೋದು. ಇದಾಯ್ತಲ್ವ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಇದನ್ನು ಆಫ್ಲೈನ್ ಶಾಪಿಂಗ್ ಮಾಡಿರೋದು. ಆನ್ಲೈನ್ ಶಾಪಿಂಗಲ್ಲಿ ಇದು 3 ಇದ್ದು ಮೀಶೋದು ಅಂತ. ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಸೆಟ್ ಇದೆ ನನ್ನ ಜೊತೆಗೆ. ಇದನ್ನು ನಾನು 250 ಸಮಥಿಂಗ್ ಪರ್ಚೇಸ್ ಮಾಡಿರೋದು. ಈ ನೆಕ್ಲೆಸ್ ಬಂದುಬಿಟ್ಟು ಫುಲ್ ಸೆಟ್ನ ನಾನು ತಮಿಳ್ನಾಡಲ್ಲಿ ಪರ್ಚೇಸ್ ಮಾಡಿದ್ದೆ. ಫಸ್ಟ್ ಬಂದು ಇದರಲ್ಲಿ ಒಂದು ನೆಕ್ಲೆಸ್ ಬರುತ್ತೆ, ಚೋಕರ್ ಥರನೇ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ತುಂಬಾ ಚೆನ್ನಾಗಿದೆ ನೋಡ್ಬೋದು. ಒಂಥರ ರೋಸ್ ಗೋಲ್ಡ್ ಕಲರ್ ವಿತ್ ವೈಟ್ ಸ್ಟೋನ್ಸ್ ಬಂದಿದೆ, ತುಂಬ ಚೆನ್ನಾಗಿ ತೋರುತ್ತಿದ್ದು. ಪಾರ್ಟಿ ವೇರ್ಗಂತೂ ತುಂಬಾ ಚೆನ್ನಾಗಿದೆ ನೋಡ್ಬೋದು. ಇದ್ರ ಜೊತೆಗೆ 2 ಇಯರಿಂಗ್ ಮತ್ತು ಮಾಂಗ್ ಟಿಕ್ಕ ಕೊಟ್ಟಿದ್ದಾರೆ, ಅಂದರೆ ನೆತ್ತಿ ಬತ್ತಲೆ. ಇದು ಇಯರಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನಾನೇನೋ ಒಂದು ಸಲ ವೇರ್ ಮಾಡಿದ್ದೀನೇನೋ ಇದನ್ನು ನನ್ನ ಅಣ್ಣ ಅವ್ರದ್ದು ಗೃಹ ಪ್ರವೇಶಕ್ಕೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಇದು ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ ಈ ಟೈಪ್. ಇದು ಸ್ವಲ್ಪ ಚೇಂಜ್ ಬಂದಿರೋದು ರೋಸ್ ಗೋಲ್ಡ್ ಟೈಪಲ್ಲಿ. ಒಂದು 250-300 ರೇಂಜ್ ಒಳಗಡೆ ಸಿಗುತ್ತೆ ಮೀಶೋದಲ್ಲಿ. ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಕೇಶನಿಗೂ ವೇರ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಮಾಂಗ್ ಟಿಕ್ಕ ಇದೆ ಲಾಸ್ಟು. ಇದು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದಕ್ಕೂ ಮಧ್ಯದಲ್ಲಿ ಒಂದು ಬೀಡ್ಸ್ ಸ್ಟೋನ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ತೋರುತ್ತಿದೆ. ಇದನ್ನು ವೇರ್ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ.
ಇದು ಸೆಟ್ ಆಯಿತು. ನೆಕ್ಸ್ಟ್ ಬಂದು ನನ್ನ ಜೊತೆಗೆ ಒಂದು 1 ಗ್ರಾಮ್ ಗೋಲ್ಡಿದ್ದು ಚೈನ್ ಇದೆ. ಇದು ನನಗೆ ನಂದು ಅತ್ತೆಯವ್ರು ಕೊಟ್ಟಿರೋದು, ಅಂದರೆ ಅಪ್ಪಂದು ತಂಗಿ ಅವ್ರು ಕೊಟ್ಟಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ ಇದು. ಒಂಥರ ಇದು ನೈಸ್ ಗೋಲ್ಡ್ ಲುಕ್ ಕೊಡುತ್ತೆ. ಇದು 1 ಗ್ರಾಮ್ ಅಲ್ವಾ, ಸೊ ತುಂಬ ಚೆನ್ನಾಗಿದೆ. ಈ ಟೈಪ್ ಇದು ಆನ್ಲೈನಲ್ಲೂ ತುಂಬ ಚೆನ್ನಾಗಿ ಸಿಗುತ್ತೆ. ಬಟ್ ಇವಾಗೆಲ್ಲ 1 ಗ್ರಾಮ್ ಗೋಲ್ಡ್ ಶಾಪೆಲ್ಲ ಓಪನ್ ಆಗಿದೆಯಲ್ಲ, ಅಲ್ಲಿ ಇನ್ನೂ ಚೆನ್ನಾಗಿ ಬರ್ಬೋದು. ನೆಕ್ಸ್ಟು ನಾನೊಂದು ಚೋಕರ್ ಟೈಪ್ ಚೈನ್ ತೊಗೊಂಡಿದ್ದೀನಿ. ಇದನ್ನು ನಾನು ಇಲ್ಲಿ ಜಾತ್ರೆ ಬರುತ್ತಲ್ಲ, ಪರ್ಯಾಯ ಅಂತ ಹೇಳ್ತಾರೆ, 2 ಇಯರ್ಸಿಗೆ ಒಂದ್ಸಲ ಬರುತ್ತೆ, ಅಲ್ಲಿ ತಗೊಂಡಿರೋದು. 100 ರುಪೀಸಿಗೆ ಇದು ಒಂದು ಚೋಕರ್ ಬರೋದು. ನೋಡಿ, ತುಂಬಾ ಚೆನ್ನಾಗಿದೆ ಇದರ ಡಿಸೈನು. ಮಧ್ಯದೆಲ್ಲ ಲಕ್ಷ್ಮಿ ಅಂದ್ಕೊತೀನಿ, ಹಾಂ ಲಕ್ಷ್ಮಿ ಡಿಸೈನ್ ಬಂದುಬಿಟ್ಟು ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದು. ಇದನ್ನು ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಇದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಸಣ್ಣ ಚೋಕರ್ ಇದೆ ನನ್ನ ಜೊತೆಗೆ. ರೆಡ್ ಬೀಡ್ಸ್ ಬಂದಿದೆ ಇದಕ್ಕೆ, ರೆಡ್ ಬೀಡ್ಸ್ ವಿತ್ ವೈಟ್ ಸ್ಟೋನ್ಸ್ ಬಂದಿದೆ. ತುಂಬಾ ಚೆನ್ನಾಗಿದೆ, ಸಣ್ಣದಾಗಿ. ಇದನ್ನು ತುಂಬ ಓಲ್ಡ್ ಇದು, ಬಟ್ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ ಎಲ್ಲದು. ನಾನು ಇಷ್ಟರವರೆಗೆ ತೋರಿಸಿರೋದು ಆಲ್ಮೋಸ್ಟ್ ಎಲ್ಲದು ಮ್ಯಾಚ್ ಆಗ್ತಾನೇ ಇದೆ. ಫಸ್ಟ್ ವ್ಲಾಗಲ್ಲಿ ಇಯರಿಂಗ್ಸಲ್ಲೂ ಮ್ಯಾಚ್ ಆಗ್ತಿತ್ತು. ಇದು ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಯಾವ ಇಯರಿಂಗ್ ಕೂಡ ಮ್ಯಾಚ್ ಮಾಡ್ಕೋಬೋದು. ಒಂದು ಸಲ ಇದನ್ನು ನೋಡಬೇಕಾದ್ರೆ ಸಡನ್ನಾಗಿ ಗೋಲ್ಡ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಸಣ್ಣ ಸೆಟ್ ಇದೆ, ತುಂಬಾ ಹಳೆಯ ಸೆಟ್ ನಂದು. ಇದು ತುಂಬಾ ಚೆನ್ನಾಗಿದೆ. ಒಂಥರ ರೋಸ್ ಗೋಲ್ಡ್ ಕಲರಲ್ಲಿದೆ ಇದು. ಇದ್ರ ಜೊತೆಗೆ 2 ಇಯರಿಂಗ್ಸ್ ಬರುತ್ತೆ, ಹೂಪ್ ಇಯರಿಂಗ್ಸ್. ಇದು ಬರೀ ಇಯರಿಂಗ್ಸ್ ಹಾಕೊಳ್ಳೋಕ್ಕೂ ತುಂಬ ಚೆನ್ನಾಗಿ ತರುತ್ತಿದ್ದು, ರೋಸ್ ಗೋಲ್ಡ್ ಕಲರಲ್ಲಿ. ನೆಕ್ಸ್ಟ್ ಒಂದು ರಿಂಗ್ ಇದೆ ನನ್ನ ಜೊತೆಗೆ, ಸಮಥಿಂಗ್ 150 ಎಷ್ಟೋ ಕೊಟ್ಟಿದ್ದೀನಿ ಅನಿಸುತ್ತೆ ಇದಕ್ಕೆ. ತುಂಬಾ ಚೆನ್ನಾಗಿದೆ. ಅಣ್ಣನ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ ನಾನಿದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಪಿಂಕ್ ಸ್ಟೋನ್ಸ್ ಬಂದ್ಬಿಟ್ಟು ಶೈನಿಂಗ್ ಇದೆ ತುಂಬಾ. ಮೋಸ್ಟ್ ಫೇವ್ರೇಟ್ ರಿಂಗ್ ಅಂದರೆ ಇದೆ, ತೆಗಿಯೋಕ್ಕೆ ಬರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ನಾನು ನಂದು ಬ್ರದರಿದ್ದು ವೆಡ್ಡಿಂಗ್ ಟೈಮಲ್ಲಿ ತೊಗೊಂಡಿದ್ದೆ ಈ ಸೆಟ್ಟು. ಮೋಸ್ಟ್ ಫೇವ್ರೇಟ್ ಸೆಟ್ ನಂದಿದು. 2.5K ಸಮಥಿಂಗ್ ಆಯಿತು ಇದಕ್ಕೆ. ಇದೊಂದು ಸಣ್ಣ ಹಾರ. ಇದು ಇವಾಗ ಹಾಕೋಕ್ಕಾಗಲ್ಲ ನನಗೆ, ಜಸ್ಟ್ ತೋರಿಸ್ತೀನಿ ಹೀಗೇ. ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ಸ್ ಬಂದು ತುಂಬಾ ಚೆನ್ನಾಗಿದೆ. ಇದನ್ನು ರಫ್ ಯೂಸ್ ಮಾಡಿದ್ದೀನಿ ತುಂಬ ಸಲ. ಇದೊಂದು ಸಣ್ಣ ಹಾರ. ಇದ್ರ ಜೊತೆಗೆ ಇಯರಿಂಗ್ಸ್ ಇದೆ, ಲಾಂಗ್ ಹಾರಮೂ ಇದೆ ಇದ್ರ ಜೊತೆಗೆ. ಆ್ಯಂಡ್ ಇದು ಇಯರಿಂಗ್ ಬರುತ್ತೆ ಇದ್ರದ್ದು ಇಯರಿಂಗ್ ಕೂಡ ತುಂಬಾ ಚೆನ್ನಾಗಿ ಪ್ರಿಟ್ಟಿಯಾಗಿದೆ. ಸ್ವಲ್ಪ ದೊಡ್ಡದಾಗೂ ಇದೆ, ಚೆನ್ನಾಗಿದೆ. ಈ ಜುಮ್ಕ ಗೋಲ್ಡ್ ಅಂತಲೇ ಹೇಳ್ಬೋದು. ಇವಾಗ ಬರೋ ಗೋಲ್ಡ್ ಇದೆಯಲ್ಲ, ಅದೇ ಥರ. ಇವಾಗ ಗೋಲ್ಡ್ ತಗೊಳಕ್ಕಂತೂ ಆಗಲ್ಲ, ಅದ್ರ ಬದಲು ಇಂಥದ್ದೆಲ್ಲ ತಗೋಬೋದು ಅಲ್ವಾ. ಇದು ಲಾಂಗ್ ಹಾರ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಕೂದಲಡ್ಡ ಬರ್ತಿದೆ. ತುಂಬಾ ಚೆನ್ನಾಗಿ ಬಂದಿದೆ ಇದು. ಭಾರ ಇದೆ, ಲೈಟ್ ವೆಯ್ಟ್ ಇಲ್ಲ, ತುಂಬ ಹೆವಿ ಇದೆ. ಇದು ಕಟ್ಟಾಗುತ್ತೆ ಅಂತ ಭಯ ಆಗೋದು. ಇದು ಒಂಥರ ಹೀಗೆ ಅಲ್ಲಾಡುತ್ತಿರುತ್ತಲ್ಲ, ಇದಕ್ಕೂ ಮೋತಿ ಕೊಟ್ಟಿದ್ದಾರೆ ಕೆಳಗಡೆಯಿಂದ. ಸೇಮ್ ಡಿಸೈನ್, 2 ಲಾಂಗು ಶಾರ್ಟು. ಬಟ್ ಶಾರ್ಟ್ಗಿಂತ ಲಾಂಗ್ ಹಾರ ಸ್ವಲ್ಪ ಹೆವಿ ಆಗಿದೆ. ಆ್ಯಂಡ್ ಇದ್ರದ್ದು ಡಿಸೈನು ಅಷ್ಟೇ, ಲಾಂಗ್ ಆಗಲಿ ಶಾರ್ಟ್ ಆಗಲಿ. ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಎರಡೂ ಸರದ್ದು ಕೂಡ. ಇದನ್ನು ನಾನು ಉಡುಪಿಲಿ ನವೀನ್ ಫ್ಯಾನ್ಸಿ ಅನಿಸುತ್ತೆ, ಅಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು. ಇದು ಪರ್ಚೇಸ್ ಮಾಡಿ ನಿಯರ್ಲಿ 1 ಇಯರ್ ಆಯಿತು. 1 ಇಯರ್ ಜಾಸ್ತಿನೇ ಆಯಿತು. 2024 ಏನೋ ತೊಗೊಂಡಿದ್ದೇನೆ ನಾನಿನ್ನು. ಇದ್ರ ಜೊತೆಗೆ ಇನ್ನೊಂದು ನಾನು ಸೊಂಟ ಪಟ್ಟಿ ತೊಗೊಂಡಿದ್ದೆ.
ಸೊಂಟಪಟ್ಟಿ ಸಮಥಿಂಗ್ ಇದಿಲ್ಲಿ ನಾನು ಫಸ್ಟ್ ಟೈಮ್ ವೇರ್ ಮಾಡಿದಲ್ಲಿ ಸ್ವಲ್ಪ ಬ್ರೋಕ್ ಆಗೋಯಿತು ಇಲ್ಲಿ. ಬಟ್ ಇದು ತುಂಬಾ ಚೆನ್ನಾಗಿದೆ. ನಾನು 675 ರುಪೀಸ್ ಕೊಟ್ಟಿದ್ದೀನಿ ಬರೀ ಇದೊಂದು ಸೊಂಟಪಟ್ಟಿಗೆ. ತುಂಬಾ ಚೆನ್ನಾಗಿದೆ ಇದು. ನೆಕ್ಸ್ಟು ನನ್ನ ಜೊತೆ ಮಾಂಗ್ ಟಿಕ್ಕಾ ಅಂತೀನಿ, ಮಾಂಗ್ ಟಿಕ್ಕಾನೂ ಇದೆ. ಓಕೆ, ಅದನ್ನೇ ತೋರಿಸೋಣ. ಇದೊಂದು ಮಾಂಗ್ ಟಿಕ್ಕಾ ಬರುತ್ತೆ. ಇದಕ್ಕೆ ಕೊಟ್ಟಿದ್ದೀನಿ, ಗೊತ್ತಿಲ್ಲ, ನೆನಪಿಲ್ಲ. ಇದು ಸೇಮ್ ಗೋಲ್ಡ್ ಥರನೇ ತೋರುತ್ತೆ, ಒಂಥರ ಗೋಲ್ಡ್ ಲುಕ್ಕಲ್ಲೇ ಇದೆ. ಚೆನ್ನಾಗಿದೆ, ಸಣ್ಣದಾಗಿ ಚೆನ್ನಾಗಿ ತೋರುತ್ತಿದ್ದು. ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ನೊಂದು ನಾನು ತಗೊಂಡಿರೋ ಅಂಥದ್ದು, ಸ್ವಲ್ಪ ದೊಡ್ಡದಾಗೇ ಇದೆ. ಇದಕ್ಕೆ 150 ಎಷ್ಟೋ ಕೊಟ್ಟಿದ್ದೀನಿ. ಹೌದು, 150 ಕೊಟ್ಟಿದ್ದೀನಿ. ವಿತ್ ವೈಟ್ ಸ್ಟೋನ್ ಇದೆ ಅಲ್ವಾ, ಚೆನ್ನಾಗಿದೆ. ಇಲ್ಲಿ 2 ವೈಟ್ ಪರ್ಲ್ ಇದೆ ನೋಡಿ, ಇದೆರಡು ಚೆನ್ನಾಗಿ ತೋರುತ್ತೆ ವೇರ್ ಮಾಡಿದವಾಗ. ಇನ್ ಬಿಟ್ವೀನಲ್ಲಿ ಗೋಲ್ಡನ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಇದು. ನನ್ನ ಜೊತೆ ಇನ್ನೂ ಒಂದೆರಡು ಪೆಂಡೆಂಟ್ಗಳಿದ್ದಾವೆ, ಚಿಕ್ಕ ಪೆಂಡೆಂಟ್ಗಳಿದ್ದಾವೆ. ಇದೊಂದು ಪೆಂಡೆಂಟಿಗೆ, ಇಷ್ಟು ಚಿಕ್ಕ ಪೆಂಡೆಂಟಿಗೆ ನಾನು 150 ರುಪೀಸ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬಟ್ ತುಂಬಾ ಚೆನ್ನಾಗಿದೆ, ಗೋಲ್ಡ್ ಲುಕ್ಕಿಂಗಲ್ಲಿದೆ ಇದು. ತುಂಬಾ ಪ್ರೆಟ್ಟಿಯಾಗಿದೆ. ಇದಾದಮೇಲೆ ನನ್ನ ಜೊತೆಗೆ ಒಂದು ಇದಿದೆ, ಏನು ಹೇಳ್ತೀವಿ ಇದಕ್ಕೆ, ಇಲ್ಲ ಹಾಕ್ಕೊಳ್ತಾರಲ್ಲ, ಇದಕ್ಕೆ ಏನು ಹೇಳೋದಂತಲೇ ಮರ್ತೋಗ್ಬಿಟ್ಟೆ. ಚೆನ್ನಾಗಿದೆ ಇದು. ಇದಕ್ಕೂ ನಾನು ಸಮಥಿಂಗ್ 150 ಎಷ್ಟೋ ಕೊಟ್ಟಿದ್ದೀನಿ. ನನ್ನ ಜೊತೆಗೆ ಇನ್ನೂ 2 ಪೆಂಡೆಂಟ್ಗಳಿದ್ದಾವೆ. ಈ ಪೆಂಡೆಂಟಿಗೆ 70 ರುಪೀಸ್ ಅನಿಸುತ್ತೆ. ಚೆನ್ನಾಗಿದೆ. ನಾರ್ಮಲ್ ನಮ್ಮ ಚೈನ್ ಜೊತೆಗೆ ಹಾಕೋಕ್ಕೆ ತುಂಬಾ ಚೆನ್ನಾಗಿ ತೋರುತ್ತಿದ್ದು. ಫ್ಲವರ್ ಡಿಸೈನಲ್ಲಿದೆ, ಒಂಥರ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೊಂದಿದೆ, ಇದು ಒಂಥರ ಗಿಟಾರ್ ಸ್ಟೈಲಲ್ಲಿದೆ. ಇದ್ರ ಜೊತೆಗೆ ಒಂದು ಚೆನ್ನಾಗಿ ಸ್ಟೋನ್ಸ್ ಎಲ್ಲ ಬಂದಿದೆ, ಚೆಂದ ಲುಕ್ ಕೊಡುತ್ತೆ. ಆಯಿತು ಫ್ರೆಂಡ್ಸ್, ಇನ್ನೊಂದೆರಡು ಬ್ರಾಸ್ಲೆಟ್ಗಳಿದ್ದಾವೆ. ಒಂದಿದೆ ಸಾರಿ. ಇದೊಂದು ಬ್ರಾಸ್ಲೆಟ್ ನಾನು ಮೀಶೋದಿಂದ ಪರ್ಚೇಸ್ ಮಾಡಿದ್ದೆ. ಇದರದ್ದು ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ. ತುಂಬಾ ಚೆನ್ನಾಗಿದೆ. ಒಂದು ಹಾರ್ಟ್ ಡಿಸೈನ್ ಇದೆ, ಹಾರ್ಟ್ ಡಿಸೈನಲ್ಲಿ ವೈಟ್ ಸ್ಟೋನ್ಸ್ ಬಂದಿದೆ, ಚೆನ್ನಾಗಿದೆ ಇದು. ಇದು ಅಡ್ಜಸ್ಟೇಬಲ್, ಈ ಥರ ಇದನ್ನು ಮೇಲೆ ಕೆಳಗೆ ಮಾಡೋದು ಬರುತ್ತಲ್ಲ, ಸ್ಟೋನ್ಸ್ ಬರುತ್ತಲ್ಲ, ಆ ಥರ ನೋಡ್ಬೋದು. ತುಂಬಾ ಚೆನ್ನಾಗಿದೆ ಇದು. ಆಯಿತು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಿಷ್ಟೇ ನಂದು ಇರೋಂತಹ ಜ್ಯುವೆಲರಿ ಕಲೆಕ್ಷನ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಅಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಇರುತ್ತೆ ಇದೇ ಥರ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.